ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಸ್ಮಾಲ್ ನೋಟ್. ನಿಮಗೆ ನನ್ನ ಕಂಟೆಂಟ್ ಲೈಕ್ ಆಗ್ತಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮೋಟಿವೇಶನಲ್ ಟಾಪಿಕ್ ಫ್ರೆಂಡ್ಸ್. ಅದುವೇ ಯಾರಿಗಾದ್ರೂ ಜೀವನದಲ್ಲಿ ತುಂಬ ಕಷ್ಟಗಳು ಜಾಸ್ತಿ ಆಗಿ ಯಾಕಪ್ಪ ದೇವ್ರು ನನಗೆ ಎಷ್ಟು ಕಷ್ಟ ಕೊಡ್ತಿದ್ದಾರೆ ಅಂತ ಬೈತಾ ಜೀವನವನ್ನೇ ಗೆಳಿತಿದ್ರೆ ಈ ವಿಡಿಯೋನ ನೋಡಿ ಫ್ರೆಂಡ್ಸ್. ಈ ಫೋಟೋಲ್ಲಿ ತೋರಿಸ್ತಿರೋಂಥ ಅಜ್ಜ ಅವರು ಲೈಫಲ್ಲಿ ಫೇಲ್ ಆಗಿದ್ದಾರೆ ಫ್ರೆಂಡ್ಸ್. ಸೊ ಎಷ್ಟು ಸತಿ ಅಂತ ಗೆಸ್ ಮಾಡ್ತೀರಾ? ಸೊ ವಿಡಿಯೋ ಮಾಡಿದ್ದೀರಂದರೆ ಒಂದೆರಡು ಸತಿ ಅಲ್ಲ, ಮೇ ಬಿ 10ರಿಂದ 100 ಸತಿ ಆರಾಮಾಗಿ ಫೇಲ್ ಆಗಿರ್ಬೋದು ಅಂತ ನೀವು ಗೆಸ್ ಮಾಡಿರ್ತೀರ. ಆದರೆ ಫ್ರೆಂಡ್ಸ್, ಈ ಅಜ್ಜ ಅವರು ತಮ್ಮ ಲೈಫಲ್ಲಿ ಎಕ್ಸಾಕ್ಟ್ಲಿ 1009 ಸತಿ ಫೇಲ್ ಆಗಿದ್ದಾರೆ ಫ್ರೆಂಡ್ಸ್. ಯಾವುದೇ ವ್ಯಕ್ತಿ 1009 ಸತಿ ಫೇಲ್ ಆಗಿದ್ದಾನಂದ್ರೆ ಅಷ್ಟು ಸತಿ ಅವನು ಮೊದಲಿಗೆ ಟ್ರೈನ ಮಾಡಿದಾನೆ ಅಂತ ಅರ್ಥ. ಅಷ್ಟೆಲ್ಲ ಟ್ರೈ ಮಾಡಿದ್ರು ಫೇಲ್ಗಳು ಆಗ್ತಾ ಇದ್ರು ತಮ್ಮ ಹಠವನ್ನ ಬಿಡದೆ ಕೊನೆಗೂ ಜಯವನ್ನ ಗಳಿಸಿ ಜಗತ್ತಿಗೆ ಹೆಂಗೆ ಬದುಕಬಹುದು ಕಷ್ಟಗಳಿದ್ರು ಅಂತ ತೋರಿಸಿಕೊಂಡಂತ ವ್ಯಕ್ತಿ ಫ್ರೆಂಡ್. ಇಷ್ಟು ಕಷ್ಟಗಳನ್ನ ಕಂಡಂತಹ ವ್ಯಕ್ತಿಗೆ ಮೊದಲು ಸಕ್ಸಸ್ ಸಿಕ್ಕಿದ್ದೆ 65ನೇ ಏಜ್ ಅಲ್ಲಿ. ಅಂದ್ರೆ ಇವತ್ತಿನ 65ನೇ ಏಜ್ ಅಲ್ಲಿ ನಾವೇನಾದ್ರೂ ಇದ್ರೆ ರಿಟೈರ್ಮೆಂಟ್ ಪ್ಲಾನ್ ಮಾಡ್ತಾ ಇರ್ತೀವಿ, ಇಲ್ಲಾಂದ್ರೆ ಜೀವನ ಮುಗಿದು ಅಂತ ಕೈ ಕಟ್ಟಿ ಕೂತಿರ್ತೀವಿ. ಆದ್ರೆ ಆ ಅಜ್ಜ ಅವರು ಸುಮ್ಮನೆ ಕೂಡಲಿಲ್ಲ. ಅವರ ಕೆಲಸ ಮೇಲೆ ಇದ್ದದ ನಂಬಿಕೆ ಏನಿದೆ ಅದು KFC ಸೆಂಟರ್ಗಳನ್ನ 120 ದೇಶಗಳಲ್ಲಿ ತೆಗೆಯೋ ಥರ ಮಾಡ್ತು. ಸೊ ಇವತ್ತಿಗೆ ಇಡೀ ಜಗತ್ತಲ್ಲಿ 19,000 KFC ಅಂಗಡಿಗಳಿವೆ ಫ್ರೆಂಡ್ಸ್. ಅವುಗಳ ಮುಖ್ಯ ಉದ್ದೇಶ ಇವರ ಕೆಲಸವನ್ನ ಜಗತ್ತಿಗೆ ಪರಿಚಯ ಮಾಡುವುದು. ಅಂತಹ ಶ್ರೇಷ್ಠ ವ್ಯಕ್ತಿಯ ಹೆಸರೇ ಕರ್ನಲ್ ಹ್ಯಾರ್ಲ್ಯಾಂಡ್ ಸ್ಯಾಂಡರ್ಸ್ ಅಂತ. ಕರ್ನಲ್ ಅಂದವಾಗ ಎಷ್ಟೋ ಜನಕ್ಕೆ ಆರ್ಮಿ ಬ್ಯಾಕ್ಗ್ರೌಂಡ್ ಇರ್ಬೋದು ಅಂತ ಅನ್ಸುತ್ತಲ್ವಾ? ಸೊ ಅದಕ್ಕೂ ಒಂದು ಸ್ಟೋರಿ ಇದೆ, ಅದನ್ನ ಮುಂದೆ ನೋಡೋಣ ಫ್ರೆಂಡ್ಸ್. ಇವರು ಹುಟ್ಟಿದ್ದು 1890ನೇ ಇಸವಿಯಲ್ಲಿ. ಅದುವೇ ಇಂಡಿಯಾನಾ ಪ್ರಾಂತ್ಯದ ಹೆನ್ರಿ ವಿಲ್ಲೆ ಅನ್ನೋ ಸಣ್ಣ ಹಳ್ಳಿಯಲ್ಲಿ ಇವರ ಜನನ ಆಗುತ್ತೆ. ತಂದೆ ಹೆಸರು ಡೇವಿಡ್ ಸ್ಯಾಂಡರ್ಸ್ ಮತ್ತೆ ತಾಯಿ ಹೆಸರು ಮಾರ್ಗರೆಟ್ ಸ್ಯಾಂಡರ್ಸ್. ಇವರಿಗೆ ಒಬ್ಬ ತಂಗಿ ಮತ್ತು ತಮ್ಮ ಕೂಡ ಇರ್ತಾರೆ ಫ್ರೆಂಡ್ಸ್. ಹಾರ್ಲ್ಯಾಂಡ್ ಅವರು 5 ವರ್ಷದವರಿದ್ದವಾಗ ಅವರ ತಂದೆಯ ನಿಧನವಾಗುತ್ತೆ ಫ್ರೆಂಡ್ಸ್. ಅವಾಗ ಅವರ ಫ್ಯಾಮಿಲಿಯ ಜವಾಬ್ದಾರಿ ಅವರ ತಾಯಿ ಮತ್ತು ದೊಡ್ಡ ಮಗನಾದ ಹಾರ್ಲ್ಯಾಂಡ್ ಸ್ಯಾಂಡರ್ಸ್ ಮೇಲೆ ಬರುತ್ತೆ. ಸೊ ಅಮ್ಮ ಅವರು ಫ್ಯಾಕ್ಟ್ರಿಗೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾರೆ. ತಂಗಿ ಮತ್ತು ತಮ್ಮನ ಜವಾಬ್ದಾರಿ ಹಾರ್ಲ್ಯಾಂಡ್ ಅವರ ಮೇಲೆ ಬರುತ್ತೆ. ಆವಾಗ ಅವರಿಗೆ ಅರಿವಾಗುತ್ತೆ ಅಪ್ಪ ಅಂದ್ರೆ ಏನು ಮತ್ತೆ ಅಪ್ಪನ ಜವಾಬ್ದಾರಿ ಫ್ಯಾಮಿಲಿಯಲ್ಲಿ ಎಷ್ಟಿರುತ್ತೆ ಅಂತ. ಸೊ ಅಮ್ಮನಿಗೆ ಹೇಳ್ತಾರೆ, ಅಡಿಗೆನ ಕಲ್ಸ್ಕೊಡಮ್ಮ, ನಾನು ಅಡಿಗೆನ ಕಲ್ತ್ಕೊಂಡು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅಡಿಗೆನ ಕಲ್ತ್ಕೊಂಡು ಪ್ರೀತಿಯಿಂದ ಅಡಿಗೆ ಮಾಡಿ ಬಡಿಸೋಕೆ ಸ್ಟಾರ್ಟ್ ಮಾಡ್ತಾನೆ. ಅಪ್ಪ ಇಲ್ಲದೆ ಇದ್ರೂ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸನ್ನು ಅರ್ತು ಬದುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಅಮ್ಮನಿಗೆ ಈ ಜೀವನ ಬೋರ್ ಆಗಿ ಇನ್ನೊಂದು ಮದುವೆ ಮಾಡ್ಕೊಳ್ಳೋಕೆ ಪ್ಲಾನ್ ಅನ್ನ ಮಾಡ್ತಾರೆ. ಆವಾಗ ಹಾರ್ಲ್ಯಾಂಡ್ ಅವರ ಏಜು ಜಸ್ಟ್ 12. ಇವಾಗ 2ನೇ ಮದುವೆ ಆದಂತಹ ಅಪ್ಪ ಏನಿದ್ದಾರೆ ಅವರಿಗೆ ಮತ್ತು ಹಾರ್ಲ್ಯಾಂಡ್ ಅವರ ಮಧ್ಯ ಭಿನ್ನಾಭಿಪ್ರಾಯ ಉಂಟಾಗಿ ಅವರು ಮನೆಯನ್ನು ಬಿಟ್ಟು ಹೋಗ್ಬಿಡ್ತಾರೆ. ಅದ್ರ ಜೊತೆಗೆ ಓದೋದನ್ನು ನಿಲ್ಲಿಸ್ಬಿಡ್ತಾರೆ. ಸೊ ಅವರು ಕಲ್ತದ್ದು 7ನೇ ಕ್ಲಾಸ್ ಮಾತ್ರ ಫ್ರೆಂಡ್ಸ್. ಇವಾಗ ಏನ್ ಮಾಡ್ತಾರೆ, ಬೇರೆ ಕಡೆಗೆ ಜೀವನಕ್ಕಾಗಿ ಕೆಲಸವನ್ನು ಹುಡುಕ್ತಾ ಹೋಗ್ತಾರೆ. ಪ್ಲಂಬರ್ ಆಗಿ ಟ್ರೈ ಮಾಡ್ತಾರೆ, ಕಾರ್ಪೆಂಟರ್ ಆಗು ಟ್ರೈ ಮಾಡ್ತಾರೆ, ಅಲ್ಲೂ ಸಕ್ಸಸ್ ಸಿಗಲ್ಲ. ಟೈರ್ ವರ್ಕ್ ಅಲ್ಲಿ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ, ಅಲ್ಲೂ ಅವರಿಗೆ ಸಕ್ಸಸ್ ಸಿಗಲ್ಲ. ಆಮೇಲೆ ಬಲ್ಬ್ ಬಿಸ್ನೆಸ್ ತೆಗಿಬೇಕಂತ ಓಪನ್ ಮಾಡ್ತಾರೆ. ಬಲ್ಬ್ನು ಬೇರೆಯವರು ದೊಡ್ಡದ ಅಂಗಡಿ ಹಾಕಿದ್ರಿಂದ ಅವರ ಬಿಸ್ನೆಸ್ ಲಾಸ್ ಆಗುತ್ತೆ. ಆಮೇಲೆ ಮಿಲಿಟ್ರಿಗೂ ಹೋಗಿ ಸೇರ್ಕೋತಾರೆ. ಆದರೆ ಅವ್ರದ್ದು ಅಂಡರ್ ಏಜ್ ಇರೋದ್ರಿಂದ ಅಲ್ಲಿಂದ ಕೂಡ ಅವರನ್ನ ಹೊರಗಡೆ ಹಾಕ್ತಾರೆ ಫ್ರೆಂಡ್ಸ್. ಹೀಗೆ ಒಂದಾದ್ಮೇಲೆ ಒಂದು ಫೇಲ್ಯೂರ್ಗಳ ಮೇಲೆ ಫೇಲ್ಯೂರ್ ಅವರಿಗೆ ಬರ್ತಾನೆ ಹೋಗುತ್ತೆ. ಆದರೂ ಅವರು ಜೀವನ ಮೇಲೆ ನಂಬಿಕೆ ತುಂಬಾನೇ ಇರುತ್ತೆ ಫ್ರೆಂಡ್ಸ್. ಕೊನೆಗೆ ಅವರ ರಿಲೇಟಿವ್ಸ್ ಒಬ್ರು ರೈಲ್ವೇಸಲ್ಲಿ ಕೆಲಸ ಮಾಡ್ತಿರ್ತಾರೆ. ಅದರಿಂದ ಅವರಿಗೆ ರೈಲ್ವೇಸಲ್ಲಿ ಕೆಲಸ ಸಿಗುತ್ತೆ. ಇವಾಗ ಅವರು ಸಾಕು ಬಿಡಪ್ಪ ಇಷ್ಟ ಅಂತ ಹೇಳಿ ಆರಾಮಾಗಿ ಕೆಲಸ ಮಾಡ್ತಾ ಹೋಗ್ತಿರ್ತಾರೆ. ಅಲ್ಲೇ ಅವರಿಗೆ ಒಂದು ಹುಡುಗಿಯ ಪರಿಚಯ ಕೂಡ ಆಗುತ್ತೆ. ಅವರನ್ನ ಅವರು 19ನೇ ಏಜಲ್ಲಿ ಮದುವೆ ಆಗ್ತಾರೆ. ಅವರ ಹೆಸರೇ ಜೋಸೆಫಿನ್ ಅಂತ. ಆಮೇಲೆ ಅವರು ಪೇರೆಂಟ್ಸ್ ಕೂಡ ಆಗ್ತಾರೆ. 2 ಮಕ್ಕಳು ಮತ್ತು ಅವರು ಜೀವನವನ್ನ ಚೆನ್ನಾಗಿ ನಡೆಸ್ತಾ ಇರ್ತಾರೆ. ಸೊ ಹ್ಯಾಪಿ ಎಂಡಿಂಗ್ ಅನ್ನೋದು ಅನ್ಕೊಂಡ್ಬಿಟ್ರಾ? ಇಲ್ಲ, ಆಕ್ಚುಲಿ ಇಷ್ಟು ತನ ಆಗಿದ್ದು ಅವರ ಕಷ್ಟಗಳ ಟ್ರೈಲರ್. ಇವಾಗ ಆಕ್ಚುಲಿ ಪಿಕ್ಚರ್ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಏನಾಗುತ್ತೆ, ಅವ್ರ ಕೋ ವರ್ಕರ್ ಜೊತೆ ಅವ್ರದ್ದು ಜಗಳ ಸ್ಟಾರ್ಟ್ ಆಗುತ್ತೆ. ಸೊ ಜಗಳ ಆಗಿ ಅವರು ರೈಲ್ವೇಸಿಂದ ಜಾಬನ್ನು ಕಳ್ಕೊತಾರೆ. ಸೊ ಮನೆಗೆ ದುಡ್ಡಿನ ಅವಶ್ಯಕತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ಅವ್ರ ಹೆಂಡತಿ ಹೇಳ್ತಾರೆ, ಪ್ಲೀಸ್ ಹೋಗಿ ಕ್ಷಮೆಯನ್ನು ಕೇಳಿ ವಾಪಸ್ ಜಾಬನ್ನು ಪಡ್ಕೊ ಅಂತ. ಆದರೆ ಅವರು ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತಂತ ಜಾಬನ್ನು ಕೇಳಲ್ಲ. ಇದರಿಂದ ಅವರ ಹೆಂಡತಿ ಕೂಡ ಅವರಿಗೆ ಡೈವರ್ಸ್ ಕೊಟ್ಟು ಹೋಗ್ಬಿಡ್ತಾರೆ. ಸೊ ಇವಾಗ ಜಾಬು ಇಲ್ಲ, ಫ್ಯಾಮಿಲಿನೂ ಇಲ್ಲ. ಅಗೇನ್ ಬ್ಯಾಕ್ ಟು ಝೀರೋ. ಸಾಮಾನ್ಯ ಜನ ಅವರ ಜಾಗದಲ್ಲಿ ಯಾರೇ ಇದ್ರೂ ಕ್ಷಮೆ ಕೇಳಿ ಜಾಬನ್ನು ವಾಪಸ್ ಪಡೆದು ಫ್ಯಾಮಿಲಿನ ಸೇವ್ ಮಾಡ್ಕೊಳ್ಳೋದು ಮೊದಲು ಪ್ರಿಯಾರಿಟಿಯಾಗಿ ಇಟ್ಕೋತಾ ಇದ್ರು. ಆದರೆ ಈ ವ್ಯಕ್ತಿ ಹಾಗಲ್ವೇ ಅಲ್ಲ. ಆದರ್ಶಗಳಿಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಟ್ಟರು. ಮತ್ತೆ ಅದಕ್ಕೆ ಯಾರೇ ಅಡ್ಡ ಬಂದ್ರು ಅವರನ್ನ ಜೀವನದಿಂದ ದೂರನೇ ಇಡ್ತಾ ಹೋದ್ರು. ಸೊ ನೆಕ್ಸ್ಟ್ ಅವರ ಜೀವನಕ್ಕಾಗಿ ಕ್ರೆಡಿಟ್ ಕಾರ್ಡನ್ನು ಮಾರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲೂ ಲಾಸ್ ಆಯಿತು. ಆಮೇಲೆ ಗ್ಯಾಸ್ ಸ್ಟೇಷನನ್ನು ಓಪನ್ ಮಾಡಿದ್ರು. ಅಲ್ಲಿ ಸ್ವಲ್ಪ ಅವ್ರಿಗೆ ಕೆಲಸ ಕೈ ಹಿಡಿತು. ಸ್ವಲ್ಪ ದಿನದ ಮಟ್ಟಿಗೆ ಜನ ಬರೋಕ್ಕೆ ಸ್ಟಾರ್ಟ್ ಆದರು. ಬಂದ ಜನ ಸ್ವಲ್ಪ ತಿನ್ನೋಕ್ಕೇನಾದರೂ ಸೈಡ್ಗೆ ಇಟ್ಟರೆ ಚೆನ್ನಾಗಿರ್ತದೆ ಅಂತ ಸಜೆಷನ್ ಕೊಟ್ಟರು. ಆವಾಗ ಅವರು ಒಂದು ಸಣ್ಣ ಅಂಗಡಿಯನ್ನು ಓಪನ್ ಮಾಡಿದ್ರು. ಅದರಲ್ಲಿ ಅವರು ಸಣ್ಣ ಸಣ್ಣ ಫ್ರೈಡ್ ಐಟಮ್ಸನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ಸ್ಪೆಷಲ್ ಅಂದರೆ ಚಿಕನ್.
ಅವರಿಗೆ ಅಮ್ಮ ಕಲಿಸಿದ ಅಡುಗೆಯಲ್ಲಿ ಚಿಕನ್ ಮಾಡೋದಂದ್ರೆ ಅವರಿಗೆ ತುಂಬಾನೇ ಇಷ್ಟ. ತುಂಬಾ ಜನಗಳಿಗೆ ಫ್ರೈಡ್ ಚಿಕನ್ ಇಷ್ಟ ಆಗೋಕೆ ಸ್ಟಾರ್ಟ್ ಆಯಿತು ಮತ್ತು ಅವರಿಗೂ ಕೂಡ ಇದರಲ್ಲಿ ಬೇರೆ ಬೇರೆ ರೆಸಿಪಿಯನ್ನು ಕಂಡುಹಿಡಿಯೋದ್ರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಯಿತು. ಇವರ ಸ್ಪೆಷಲ್ ರೆಸಿಪಿಯ ಜೊತೆಗೆ ಇವರ ಜಾಗ ಕೆಂಟುಕಿ ಅಂತ ಏನಿದೆ ಆ ಜಾಗ ಕೂಡ ಫೇಮಸ್ ಆಗ್ತಾ ಹೋಯಿತು. ಎಷ್ಟರ ಮಟ್ಟಿಗೆ ಅಂದರೆ ಆ ಜಾಗದ ಗವರ್ನರ್ ಕೂಡ ಈ ಪಬ್ಲಿಸಿಟಿಯನ್ನು ನೋಡಿ ನಾನು ಟೇಸ್ಟ್ ಮಾಡಬೇಕು ಅಂತ ಆ ಜಾಗಕ್ಕೆ ಬರ್ತಾರೆ. ಆಮೇಲೆ ಇವರ ರೆಸಿಪಿಯನ್ನು ಟೇಸ್ಟ್ ಮಾಡ್ತಾರೆ. ಗವರ್ನರ್ಗೆ ಹಾರ್ಲ್ಯಾಂಡ್ ಅವರ ರೆಸಿಪಿ ಇಷ್ಟಪಟ್ಟು ಅವ್ರೇನು ಮಾಡ್ತಾರೆ, ಅವರಿಗೊಂದು ಬಿರುದನ್ನು ಕೊಡ್ತಾರೆ. ಅದುವೇ ಕರ್ನಲ್ ಹಾರ್ಲ್ಯಾಂಡ್ ಸ್ಯಾಂಡರ್ಸ್ ಅಂತ. ಮಿಲಿಟರಿಗೆ ಹೋದ್ರೂ ಏಜ್ ಕಮ್ಮಿ ಇದೆ ಅಂತ ಹೊರಗಡೆ ಹಾಕಿದ್ರು ಫ್ರೆಂಡ್ಸ್. ಆದರೂ ಅವರ ಕೆಲಸದ ಶಕ್ತಿ ಆ ಕರ್ನಲ್ ಅನ್ನೋ ಪದವಿಯನ್ನು ವಾಪಸ್ ಅವ್ರ ಹತ್ರನೇ ಬರೋ ಥರ ಮಾಡ್ತು. ಓಕೆ, ಕರ್ನಲ್ಗಿರಿ ಸಿಕ್ಬಿಡ್ತು, ಇವಾಗಲಾದ್ರೂ ಹ್ಯಾಪಿ ಎಂಡಿಂಗ್ ಅಂತ ಅನ್ಕೊಂಡ್ರಾ? ಇಲ್ಲ ಫ್ರೆಂಡ್ಸ್, ಇವಾಗ ಮೂವಿ ಅರ್ಧಕ್ಕೆ ಬಂದಿದೆ. ಸೊ ಪಬ್ಲಿಸಿಟಿ ಜಾಸ್ತಿ ಆದ್ರಿಂದ ಜಾಸ್ತಿ ಅಂಗಡಿಯನ್ನು ಓಪನ್ ಮಾಡಬೇಕು ಅಂತ ಕರ್ನಲ್ ಅವರು ಡಿಸೈಡ್ ಮಾಡ್ತಾರೆ. ಆದರೆ ಅವರ ಅದೃಷ್ಟನೋ ದುರಾದೃಷ್ಟನೋ ಗೊತ್ತಿಲ್ಲ, ಎಲ್ಲಿ ಅಂಗಡಿನ ತೆಗೆಯೋಕೆ ಹೋಗ್ತಾರೋ ಅಲ್ಲಿ ಅವರಿಗೆ ಗವರ್ನಮೆಂಟಿಂದ ರೋಡ್ ಕನ್ಸ್ಟ್ರಕ್ಷನ್ ಇದೆ ಅಂತ ಅಂಗಡಿಗಳನ್ನ ಕ್ಲೋಸ್ ಮಾಡ್ತಾ ಬರ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ ಅವ್ರದ್ದು ಆ್ಯಕ್ಚುಯಲ್ ಒಂದೇ ಶಾಪ್ ಇತ್ತಲ್ಲೋ ಸ್ಟಾರ್ಟಿಂಗಲ್ಲಿ ಕೆಂಟುಕಿಯಲ್ಲಿ, ಆ ಅಂಗಡಿ ಕೂಡ ಕ್ಲೋಸ್ ಆಗಿ ಹೋಗುತ್ತೆ ಫ್ರೆಂಡ್ಸ್. ಕೆಂಟುಕಿ ಬೇಡ ಅಂತ ಬೇರೆ ಪ್ಲೇಸಲ್ಲಿ ತೆಗಿಯೋಕೆ ಹೋಗ್ತಾರೆ. ಅವಾಗ ಏನಾಗುತ್ತೆ, ಮಹಾಯುದ್ಧ ಸ್ಟಾರ್ಟ್ ಆಗಿರುತ್ತೆ. ಸೊ ಜನ ಬರೋದೇ ಸ್ಟಾಪ್ ಆಗಿ ಹೋಗ್ಬಿಡುತ್ತೆ. ಇಷ್ಟೆಲ್ಲ ಮಾಡ್ತಿದಾರಲ್ವಾ, ಇವಾಗ ಇವ್ರ ಏಜ್ ಎಷ್ಟಿತ್ತಂತ ಗೊತ್ತಾ ಫ್ರೆಂಡ್ಸ್? ಇವಾಗ ಎಕ್ಸ್ಪಾನ್ಷನ್ ಮಾಡೋ ಟೈಮಲ್ಲಿ ಅವರ ಏಜ್ ಇದ್ದದ್ದು 60 ಫ್ರೆಂಡ್ಸ್. ಜಸ್ಟ್ ಇಮ್ಯಾಜಿನ್ ಮಾಡಿ, 60ಕ್ಕೆ ನಾವೆಲ್ಲ ಇದ್ದಿದ್ರೆ ಕಟ್ಟೆ ಮೇಲೆ ಕೂತು ಅವ್ನು ಹಿಂಗೆ ಮಾಡ್ದ, ಅವ್ನು ಹಂಗೆ ಮಾಡ್ದ, ಅಲ್ಲಿ ಇದಾಯಿತು ಇಲ್ಲಿ ಇದಾಯಿತು ಅಂತ ಈ ವಯಸ್ಸಲ್ಲಿ ನಮಗೇನು ಆಗಲ್ಲಪ್ಪ ಅಂತ ಹೇಳಿ ಕೈ ಕಟ್ಟಿ ಕೂಡ್ತಾ ಇದ್ವಿ. ಆ್ಯಕ್ಚುಲಿ ಸೋಲುಗಳ ಮೇಲೆ ಸೋಲು ಆಗ್ತಾನೆ ಹೋಯಿತು ಆ್ಯಂಡ್ ಅದರಿಂದ ಅವರು ಪಾಠಗಳನ್ನ ಕಲಿತಾನೆ ಹೋದರು. ಸೊ ಅವರಿಗೆ ತುಂಬ ಒಳ್ಳೆ ಐಡಿಯಾಸು ಬರೋಕ್ಕೆ ಸ್ಟಾರ್ಟ್ ಆಯಿತು ಕೊನೆಯಲ್ಲಿ. ಅದರಲ್ಲಿ ಫ್ರೈಡ್ ಫುಡ್ ಮಾರ್ಕೆಟ್ ಏನಿದೆ, ಅದರಲ್ಲೂ ಎಸ್ಪೆಷಲಿ ಚಿಕನ್ ಏನಿದೆ, ಇದು ಮುಂದೆ ತುಂಬಾ ಡಿಮಾಂಡ್ ಕ್ರಿಯೇಟ್ ಮಾಡೋದಂತ ಅವರಿಗೆ ಐಡಿಯಾ ಆಯಿತು. ಅವ್ರೇನು ಮಾಡಿದ್ರು, ಈ ಫ್ರೈಡ್ ಚಿಕನ್ ರೆಸಿಪಿ ಏನಿದೆ ರೆಡಿ ಮಾಡಿಕೊಂಡು ಪ್ರತಿ ಅಂಗಡಿಗೂ ಹೋಗಿ ತೋರಿಸಿ, ಸರ್ ಇದು ಜಗತ್ತಿನ ಅತಿ ಗ್ರೇಟ್ ರೆಸಿಪಿ ಆಫ್ ಚಿಕನ್ ಅಂತ ಹೇಳಿ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರು ಫ್ರೆಂಡ್ಸ್, ಲೈಕ್ ಆಗಲೇ ಇಲ್ಲ ಎಷ್ಟೋ ಜನಕ್ಕೆ. ಹೀಗೆ 1009 ಶಾಪನ್ನು ತಿರುಗಾಡಿದ್ದಾರೆ ಫ್ರೆಂಡ್ಸ್ ಅವರು ತಮ್ಮ ಟೇಸ್ಟನ್ನು ಲೈಕ್ ಮಾಡಿಸೋ ಸಲುವಾಗಿ. ಇಷ್ಟು ಟ್ರೈಯನ್ನು ಮಾಡಿದ್ದಕ್ಕೆ ಇವರಿಗೆ ಒಂದು ಸಲಾಮ್ ಹೇಳಲೇಬೇಕು. ಸೊ ಕೊನೆಗೆ ಒಬ್ಬರಿಗೆ ಈ ರೆಸಿಪಿ ಲೈಕ್ ಆಗಿ, ಯಾರು ಸರ್ ನೀವು, ಎಲ್ಲಿಂದ ಬಂದ್ರಿ ಅಂತ ಕೇಳ್ತಾರೆ. ಅವಾಗ ಇವರು ನಾನು ಕೆಂಟಕಿಯಿಂದ ಬಂದೆ ಮತ್ತು ಫ್ರೈಡ್ ಚಿಕನನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಆಮೇಲಿಂದ ಇದಕ್ಕೆ ಕೆಂಟಕಿ ಫ್ರೈಡ್ ಚಿಕನ್ ಅನ್ನೋ ಹೆಸರು ಬಂತು. ಅದುವೇ ಇವಾಗಿನ KFC ಫ್ರೆಂಡ್ಸ್. ಅಲ್ಲಿಂದ ಇವರು ತಿರುಗಿ ನೋಡಿದ್ದೇ ಇಲ್ಲ. ಆಮೇಲೆ ಇವರಿಗೆ ಲೈಫ್ ಕೂಡ ದೊಡ್ಡ ಸಲಾಮನ್ನು ಹೇಳಿ ಅಲ್ಲಿಂದ ಅವರಿಗೆ ಕಷ್ಟಗಳು ಸ್ಟಾಪ್ ಆಗಿ ಸಕ್ಸಸ್ನ ಸುರಿಮಳೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಇವರ ಈ ಕೆಲಸಕ್ಕೆ ಇವತ್ತಿಗೆ 180 ದೇಶಗಳಲ್ಲಿ KFC ಅಂದರೆ ಏನು ಅಂತ ಗೊತ್ತಿದೆ. ಆಮೇಲೆ 19,000 ಅಂಗಡಿಗಳು ಜಗತ್ತಿನಾದ್ಯಂತ ತಲೆ ಎತ್ತಿ ನಿಂತಿವೆ. ಶೇರ್ ಮಾರ್ಕೆಟಲ್ಲಿ ಕೂಡ ಇವರ ಕಂಪನಿ ಹೆಸರು ಇದೆ. ಆಮೇಲೆ ಕೋಟ್ಯಾಂತರ ರೂಪಾಯಿಯನ್ನು ಕೂಡ ಈ ಕಂಪನಿ ಗಳಿಸಿದೆ. 16 ಡಿಸೆಂಬರ್ 1980ರಂದು ನಿಧನರಾದರು. ಅವಾಗ ಇವರ ಏಜ್ 90, ಅಂದರೆ 65ರಿಂದ ಸಕ್ಸಸ್ ಕಂಡ ಮೇಲೆ 90 ವರ್ಷದವರೆಗೆ ಬದುಕಿದ್ರು. ಆಮೇಲೆ ಏಜ್ ಇಸ್ ಜಸ್ಟ್ ನಂಬರ್ ಅಂತ ಪ್ರೂವ್ ಮಾಡಿ ಹೋದರು. ಇವರ ಪ್ರಕಾರ ಜೀವನದಲ್ಲಿ 2 ರೂಲ್ಸ್ ಫ್ರೆಂಡ್ಸ್. ನಿಮ್ಮ ಮನಸ್ಸು ಏನು ಹೇಳುತ್ತೋ ಆ ಎಲ್ಲ ಕೆಲಸಗಳನ್ನು ಮಾಡಿ, ಆಮೇಲೆ ಅದಕ್ಕೆ ಇನ್ನೊಬ್ಬರ ಅಪ್ಪನೆಯನ್ನು ಕೇಳ್ತಾ ಕೂಡಬೇಡಿ. ಬಿಕಾಸ್ ಇದು ನಿಮ್ಮ ಜೀವನವನ್ನು ನೀವೇ ರೂಪಿಸ್ಕೊಳ್ಳಿ. ಆಮೇಲೆ ಸೆಕೆಂಡ್, ಯಾವುದೇ ಕೆಲಸವನ್ನು ಮಾಡಿ ಆ ಕೆಲಸದಲ್ಲಿ ನಿಮ್ಮ 100% ಶಕ್ತಿಯನ್ನು ಹಾಕಿ ಅಂತ ಹೇಳಿದ್ದು ಫ್ರೆಂಡ್ಸ್. ಕಷ್ಟ ನಮ್ಮ ಕೆಟ್ಟದಕ್ಕೆ ಅಂತ ಅನ್ಕೊಂಡಿದ್ರೆ ನಾವು ಇವತ್ತಿಗೆ ಇಂತಹ ವ್ಯಕ್ತಿಯನ್ನು ನೋಡೋಕೆ ಆಗ್ತಿದ್ದಿಲ್ಲ ಫ್ರೆಂಡ್ಸ್. ಸೊ ಕಷ್ಟಗಳು ನಮ್ಮ ಒಳ್ಳೆಯದಕ್ಕೆ ಬರುತ್ತೆ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಅ ನೈಸ್ ಡೇ.